ತಾಯಿಯನ್ನ ಮಗಳು ತಂದು ಆಶ್ರಮಕ್ಕೆ ಬಿಡಕ್ಕೆ ಹೊರಟಿದ್ದಾರೆ. ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ. ಇವ್ರು ನಿಮ್ಮ ಅಮ್ಮನ, ನೀವು ಮಗಳು? ಯಾವ ಕಾರಣಕ್ಕೆ ಕರ್ಕೊಂಡ್ಬಂದಿದ್ರೆ ಆಶ್ರಮಕ್ಕೆ? ನೋಡ್ಕೊಳಕ್ಕಾಗಲ್ಲ ಅಲ್ಲ, ನೀವು ನೋಡ್ಕೊಳ್ದೆ ಹೋಗಿದ್ರೆ ಅವಾಗ ಅವ್ರು ಬೆಳಿತಿದ್ರಾ? ಅದ ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಮಾಡ್ಕೊಂತಾರೆ. ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ. ನಾನು ಯಾವ ಕಾರಣಕ್ಕೂ ನಾವು ಹೋಗಲ್ಲ. ಇವತ್ತು ಹೋಗು, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಬರಲ್ಲ, ಹೋಗಲ್ಲ ಹೋಗಲ್ಲ, ನಾವು ಹೋಗಲ್ಲಪ್ಪ. ನಾನು ಇಲ್ಲೇ ಇರೋಕೆ ಇಷ್ಟ, ನನಗೆ ತುಂಬಾ ಇಷ್ಟ ಆಗದೆ, ದೇವಸ್ಥಾನ ಇದ್ದಂಗದೆ. ನಾನು ಎಲ್ಲೂ ಹೋಗಲ್ಲ. ಕಳ್ಸ್ಬೇಡಪ್ಪ. ಬೇಜಾನ್ ಕರ್ನಾಟಕದಲ್ಲಿ ಬೇಜಾನ್ ಆಶ್ರಮ ಅವೇ. ನಿಮ್ಮ ಆಶ್ರಮ ಬಿಟ್ಟು ಯಾವ ಆಶ್ರಮಕ್ಕೂ ನಾವು ಹೋಗಲ್ಲ. ನಿಮ್ಮಂತವ್ರು ನನ್ಗೆ ಎಲ್ಲೂ ಸಿಕ್ಕಲ್ಲ. ಯಾಕಂಗಂತೀರಾ? ನಿಮ್ಮ ಹೆಸರೇನು? ದೇವಿರಮ್ಮ. ಎಲ್ಲಿಂದ ಬಂದಿರಜ್ಜಿ? ಬೆಂಗಳೂರು. ನಿಮ್ ಮಗ್ಳು ಅವರೆಲ್ಲ ನೋಡ್ಕೊಳಕ್ಕೆ ಹೋಗಿ ಇಲ್ಲೇ ಹಾಕಿಡ್ತೀರಾ? ಮತ್ತೆ ಮಗಳ ಕೈಲಿ ಆಗಲ್ಲ ನೋಡ್ಕೊಳಕ್ಕೆ, ಅವ್ರು ಹೊಟ್ಟೆ ಪಾಡು ಅವ್ರಿಗೆ, ನನ್ ಪಾಡು ನನಗೆ. ಇಷ್ಟ ದಿನ ಏನ್ ಮಾಡ್ತಿದ್ರಿ ಅಜ್ಜಿ ನೀವುನು? ನಾನು ಇಷ್ಟ ದಿನ ನನ್ನ ಕೈಲ ಗಂಟ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡಿದೆ. ಮನೆ ಕೆಲಸ ಮಾಡ್ತೀರಿ ಈಗ್ಲೂ? ಈಗಾಗಲ್ಲ, ಮಾಡ ಆ ಕಾಲದಲ್ಲಿ ಮಾಡಿದೆ, ಇವಾಗ ಆಗಲ್ಲ. ತಾನೇ ಯಾರ ಊಟ ಕೊಟ್ರೆ ತಿನ್ಕೊಂಡು ಇಲ್ಲ ಬರ್ತಾರೆ. ಈಗ ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡ್ತೀರಾ? ಏನೋ ನೋಡುವ, ನಿನ್ನರ್ಗೆಲ್ ಮನೆಗಿಸ್ಕೋವ, ಏನೋ ನೋಡ್ತಾ ಇದ್ ಮನೆ ದೊಡ್ಡದ್ ಮಾಡ್ತಾ ಇದ್. ವಾಪಸ್ ಊರ್ಗೆ? ಊರ್ಗೆ ಹೋಗಲ್ಲಪ್ಪ, ನಾನು ಹೋಗಲ್ಲ. ಯಾಕೆ ಊರ್ಗ್ ಹೋಗಲ್ಲ? ಇಲ್ಲ ಇದಕ್ಕೆ ಬಂದಿಲ್ಲ, ಜಾಗ ಇಲ್ಲ. ಆಯ್ತಪ್ಪ, ಆಯ್ತಾ. ಇಲ್ಲಿ ಜಾಗ ಇಲ್ಲ. ನಿಮ್ ಮನೇಲೆ ಮನೆ ಕೊಟ್ಟಿನಿ. ನಿಮ್ ಮನೇಲೆ? ನಮ್ಮನೇಲಿ ಮಲ್ಕತ್ತೀಯ? ನಮ್ಮನೇಲೂ ಜಾಗ ಇಲ್ಲ. ಆಯ್ತೆ, ಹಂಗನ್ಬೇಡಪ್ಪ, ಹಂಗನ್ಬೇಡ. ಹಂಗನ್ಬೇಡ ಅಂದ್ರೆ ಜಾಗ ಇಲ್ವಲ್ಲ, ಏನ್ ಮಾಡೋಣ? ಆಯ್ತು ಆಯ್ತು ಆಯ್ತು, ಜಾಗ ಇಲ್ಲ ಇಲ್ಲಿ. ಆಯ್ತೆ, ಊರ್ಗ್ ಹೋಗು. ಊರ್ಗ್ ಹೋಗಲ್ಲ. ಹೋಗಲ್ಲ, ಗಾಡಿ ಬಂದೈತೆ, ಊರ್ಗ್ ಹೋಗು. ಹೋಗಲ್ಲ. ಯಾಕೆ ಹೋಗಲ್ಲ? ನೀವು ನೋಡ್ಕೊತೀರಾ ಅಂತ ನಾನ್ ಬಂದಿರೋದು. ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು? ಎಲ್ಲಾರ ಮನ್ಸ್ರಿ. ಎಲ್ ಮಲಗಿಸ್ಲಿ? ಇಲ್ಲಿ ಜಾಗನೇ ಇಲ್ಲ, ಒಂಚೂರು ಜಾಗ ಇಲ್ಲ ನೋಡಿ. ಇಲ್ಲೆಲ್ಲ ಇಲ್ಲೇ ಜಾಗ ಇದೆ. ಬೇರೆ ಆಶ್ರಮಕ್ಕೆ ಸೇರ್ಕೋ. ದೇವ್ರ ಆಶ್ರಮಕ್ಕ? ಬೇರೆ ಬೇರೆ ಆಶ್ರಮಕ್ಕೆ. ಬ್ಯಾರೆ ಆಶ್ರಮಕ್ಕ? ಈ ಆಶ್ರಮ ಬಿಟ್ಟು ಇನ್ ಬೇರೆ ಆಶ್ರಮಕ್ಕೆ ಎಲ್ಲೂ ಹೋಗಲ್ಲಪ್ಪ ನಾನು. ಯಾಕೆ ಈ ಆಶ್ರಮನ ಅಷ್ಟೊಂದು ಇಷ್ಟನಾ? ಅಷ್ಟು ಇಷ್ಟ. ಯಾಕೆ? ನನ್ಗೆ ತುಂಬಾ ಇಷ್ಟ. ನಾನ್ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು ಇಲ್ಲಿ? ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ದೇವಸ್ಥಾನ ಇದ್ದಂಗ ಐತೆ, ದೇವಸ್ಥಾನ ಇದ್ದಂಗ, ದೇವಸ್ಥಾನ ಇದ್ದಂಗ ಐತೆ. ಹೌದಾ? ತುಂಬಾ ಇಷ್ಟ ಆಯ್ತು. ನಾವ್ ತುಂಬಾ ಇಷ್ಟ ಆಗೋದಕ್ಕೆ ನೆನ್ನೆಯಿಂದ ಬಂದಿತ್ತು, ಕಾಯ್ತಾ ಇರೋದು. ಎಷ್ಟನೇ ಸತಿ ಬರ್ತಾರದು ಈಗ ಇಲ್ಲಿಗೆ? ನೆನ್ನೆ, ಇವತ್ತು ಬೆಳಗ್ಗೆ ಸೇರ್ಸ್ಕೊಳ್ಳಲ್ಲ ಅಂತ ವಾಪಸ್ ಕಳ್ಸಿದ್ದೆ ತಾನೆ? ಓದು ತಿರ್ಗಾ ಬಂದೆ. ಯಾಕೆ? ನಂಗೆ ಇಷ್ಟ ಆಯ್ತು, ಬಂದೆ. ಸೇರ್ಸ್ಕೊಳ್ಳಲ್ಲ ಅಂತ ವಾಪಸ್ ಕಳ್ಸಿದ್ವಿ. ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಇಷ್ಟ ಆಯ್ತು, ಬಂದೆ. ಮತ್ತೆ ಹುಡಿಕೊಂಡ್ ಬಂದವ್ರೆ, ಅದ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅಜಯ್, ಇಲ್ಲಿ ಚೆನ್ನಾಗಿಲ್ಲ, ಸುಮ್ನೆ ಇಲ್ಲಿ. ಇಲ್ಲಪ್ಪ, ನಂಗೆ ತುಂಬಾ ಚೆನ್ನಾಗೈತೆ, ನಂಗೆ ತುಂಬಾ ಇಷ್ಟ. ನಂಗೆ ತುಂಬಾ ಇಷ್ಟ. ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ. ನಾನು ಯಾವ ಕಾರಣಕ್ಕೂ ನಾವು ಹೋಗಲ್ಲ. ಇಲ್ಲ ಇಲ್ಲ, ಜಾಗ ಇಲ್ಲ, ನಡಿ. ನಾವು ಹೋಗಲ್ಲ. ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಪ್ಪ, ನಾನು ಹೋಗಲ್ಲಪ್ಪ, ಹೋಗಲ್ಲಪ್ಪ. ನನ್ ಮಗ ಇದ್ದಂಗೆ. ನನ್ ಮಾತು ಕೇಳು. ಇಲ್ಲಪ್ಪ, ನನ್ ಮಗ ಇದ್ದಂಗೆ ಇದೆಯಾ ನೋಡ್ರ, ನಾವು ಹೋಗಲ್ಲಪ್ಪ. ಇಲ್ಲಿ ಜಾಗ ಇಲ್ಲ, ಸಾಕು, ಇರೋ ಜಾಗನೇ ಸಾಕು. ಎಲ್ಲ ಐತಿ, ಮನೆ ಕಣಕ್ಕೆ ಜಾಗ ಇಲ್ಲ. ಆಯ್ತು, 140 ಜನ ಅವ್ರೆ, ಮನೆ ಕಣಕ್ಕೆ ಜಾಗ ಇಲ್ಲ. ಅಣ್ಣ ಬರೋಣ ಇಲ್ಲಿ. ಇವತ್ತು ಹೋಗು, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಬರಲ್ಲ, ಹೋಗಲ್ಲ ಹೋಗಲ್ಲ, ನಾವು ಹೋಗಲ್ಲಪ್ಪ. ನಾನು ಇಲ್ಲೇ ಇರೋಕೆ ಇಷ್ಟ, ನನಗೆ ತುಂಬಾ ಇಷ್ಟ ಆಗದೆ, ದೇವಸ್ಥಾನ ಇದ್ದಂಗದೆ. ನಾನು ಎಲ್ಲೂ ಹೋಗಲ್ಲ. ನಿಮ್ಮ ಆಶ್ರಮ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಹೌದಾ? ನಾ ಎಲ್ಲೂ ಹೋಗಲ್ಲ. ಸ್ನೇಹಿತರೆ ನಮಸ್ಕಾರ. ಅಜ್ಜಿ ತುಂಬಾ ಹಠ ಮಾಡ್ತೈತೆ, ಯಾವ್ದೇ ಕಾರಣಕ್ಕೂ ಆಶ್ರಮದಲ್ಲಿ ಇಟ್ಕೊಳ್ಳಲ್ಲ ಅಂದ್ರು ಕೇಳ್ತಾ ಇಲ್ಲ. ನಿಜವಾಗ್ಲೂ 140 ಜನಕ್ಕಿಂತ ಜಾಸ್ತಿ ಜನ ಅವ್ರೆ. ನಿಜವಾಗ್ಲೂ ಮನೆ ಕಣಕ್ ಬೆಡ್ಡು ಇಲ್ಲ, ಹಾಸಿಗೆ ಇಲ್ಲ, ಅಂದ್ರೆ ಇಲ್ಲಿ ಮನೆ ಕಣಕ್ ಜಾಗ ಇಲ್ಲ ಅಂತ. ಎಷ್ಟೇ ಜನ ಬಂದ್ರು ನೋಡ್ಕೋಬೇಕನ್ನ ಆಸೆ ನಮ್ಗೈತೆ. ಬಟ್ ಅಜ್ಜಿ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಅಜ್ಜಿ, ನಾನು ಹೋಗಲ್ಲ, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಇಲ್ಲ ಇಲ್ಲ ಇಲ್ಲ, ನಾ ಹೋಗಲ್ಲ. ನಿಮ್ ಬಿಟ್ಟು ನಾ ಎಲ್ಲೂ ಹೋಗಲ್ಲ, ಹೋಗಲ್ಲ, ಹೋಗಲ್ಲ. ನಾನು ಹೇಳೋ ಮತ್ ಕೇಳು. ಕೇಳ್ತಾ ಇದ್ದೀನಿ. ಈಗ ಊರ್ಗ್ ಹೋಗು, ನಾಳೆ ಇನ್ನೊಂದ್ಸತಿ. ಇಲ್ಲ, ನಾ ಹೋಗುದಿಲ್ಲ, ಹೋಗುದಿಲ್ಲ. ನೀವೇನಾರ ಮಾಡಿ ನಾ ಹೋಗಲ್ಲ. ಹಂಗಂದ್ರೆ ಹೆಂಗಜ್ಜಿ ನೀನು? ಹೋಗಲ್ಲ. ಜಾಗ ಇಲ್ದಿದ್ ಎಲ್ ಮಲಗಿಸ್ಲಿ ನಾನು? ಎಲ್ಲಾರ ಮನ್ಸ್ರಿ. ಎಲ್ ಮಲಗಿಸ್ಲಿ? ಎಲ್ಲ ಐತಿ ಜಾಗ, ನೀನೇ ನೋಡ್ಕೊ ಬಂದೆ ತಾನೆ? ನೋಡ್ಕೊ ಬಂದೆ. ಮತ್ತೆ ಐತ ಜಾಗ ಎಲ್ಲಾರ? ಆಯ್ತೆ ಆಯ್ತು. ಎಲ್ಲ ಐತೆ? ಸಾಕು. ನೆಲದಲ್ಲಿ ಮನಿಕಬೇಕಾಯ್ತದೆ. ಮನ್ಸು ಚಿಕ್ಕದಾದ್ರು ಜಾಗ ದೊಡ್ಡದಾಗತ್ತೆ. ಅಲ್ಲ, ಮನ್ಸು ಚಿಕ್ಕದಾಗ ಜಾಗ ಜಾಗ. ನಾನು ಅಲ್ಲೂ ಹೋಗಲ್ಲಪ್ಪ, ನಿಮ್ ಬಿಟ್ಟು ಎಲ್ಲೂ ಅದು ಜಾಗ ಚಿಕ್ಕದಾದ್ರು ಮನ್ಸು ದೊಡ್ಡದಾಗದೆ ಅಂತ. ದೊಡ್ಡದಾಗತ್ತೆ. ಹೌದು. ಈಗ ಸದ್ಯಕ್ಕೆ ಇನ್ನೊಂದ್ಸತಿ ಕರಿತೀನಿ ನಾನು.
ಇಲ್ಲಪ್ಪ ನಾನು ಹೋಗಲ್ಲ, ಈ ಜಾಗ ಬಿಟ್ಟು ಹೋಗಲ್ಲ. ನೀವೇನಾರ ಮಾಡಿ ನಾವು ಹೋಗಲ್ಲ. ಹಠ ಮಾಡಬಾರ್ದು. ನಾವು ಹೋಗುದಿಲ್ಲ. ಹಾ ಹೋಗಲ್ಲ. ಈ ಅರ್ಧ ರಾತ್ರಿ ಬಂದು ನಾನು ಹೋಗೋದಿಲ್ಲ ಅಂದ್ರೆ ಏನರ್ಥ? ನಾವು ಹೋಗಲ್ಲ. ಈಗ ಎಲ್ಲಿ ಕಳಿಸಿದ್ ನಾನು ನಿಮ್ ತಾಯಿ ಇದ್ದಂಗೆ ಇದ್ದೀನಿ ನಾನು. ಬೇಡಪ್ಪ, ಕಳಿಸ್ಬೇಡಪ್ಪ. ಬೇಡ ಮಗನೇ. ಜಾಗ ಇರ್ಬೇಕಲ್ಲ ಅಜ್ಜಿ. ಸಾಕಪ್ಪ, ಇರೋ ಜಾಗನೇ ಸಾಕು. ಸಾಕು. ನಿಮ್ ಕಾಲ ಹತ್ರ ಬೇಕಾದ್ರೆ ಬಿತ್ಕೋತೀನಿ. ಬೇಡಪ್ಪ, ಬೇಡ ಮಗನೇ. ಆಯ್ತು ಬನ್ನಿ ಕೂತ್ಕೊಳ್ಳಿ ಗಾಡಿಲಿ. ನೀನು ಒಳ್ಳೆ ಮುದ್ದಾಗಿದೆಯಲ್ಲ, ಅದಕ್ಕೆ ಫೋಟೋ ಇಟ್ಕೊಳ್ಳೋಣ ಅಂತ. ಅದು ಫೋಟೋ ಇಟ್ಕೊಳಕಷ್ಟೇ, ಹತ್ಕೊಳ್ಳಿ. ಟಾಟಾ. ಅದು ಫೋಟೋ ಇಟ್ಕೊತಾರೆ ಆಟೋ ಸಮೇತ. ಅಜಯ್ ಟಾಟಾ, ಓಟ್ ಬಾ, ಒಳ್ಳೇದಾಗ್ಲಿ. ಇಲ್ಲಪ್ಪ, ನಾನು ಹೋಗುದಿಲ್ಲ, ಹೋಗಲ್ಲ. ಇಲ್ಲಿ ಜಾಗ ಇಲ್ಲ, ನಾನು ಹೇಳೋದ ಸಾಕು. ಇರೋ ಜಾಗನೇ ಸಾಕಪ್ಪ ನನ್ಗೆ. ಇರೋ ಜಾಗನೇ ಸಾಕು. ನಂಗೆ ದೇವ್ರು ಕೊಟ್ಟವನಲ್ಲಿ ಜಾಗ ಅದೇ, ಅಷ್ಟೇ ಸಾಕು. ಈಗ ಬೇರೆ ಬೇಜಾನ್ ಕರ್ನಾಟಕದಲ್ಲಿ ಬೇಜಾನ್ ಆಶ್ರಮ ಅವೇ. ನಿಮ್ಮ ಆಶ್ರಮ ಬಿಟ್ಟು ಯಾವ ಆಶ್ರಮಕ್ಕೂ ನಾವು ಹೋಗಲ್ಲ. ಯಾಕೆ? ಹೋಗಲ್ಲ. ನಂಗೆ ತುಂಬಾ ಇಷ್ಟ ಆಗದೆ. ನಂಗೆ ತುಂಬಾ ಆಸೆ, ತುಂಬಾ ಇಷ್ಟ ಆಗದೆ. ಅಂತದೇನ್ ಕಂಡೆ ಇಲ್ಲಿ? ಏನಾರ ಕಾಣ್ಬೇಕಾ? ದೇವಸ್ಥಾನ ಇದ್ದಂಗ ಅದಲ್ಲ, ಕಾಣದ. ನಂಗೆ ತುಂಬಾ ಇಷ್ಟ ಆಗದೆ. ಅದಕ್ಕೆ ನಿನ್ನೆಯಿಂದ ಬಂದು ನಾನು ಇಷ್ಟೊತ್ತವರೆಗೂ ಇರೋದು. ನಾನು ಎಲ್ಲೂ ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಇಲ್ಲಿ? ಬೆಳಗ್ಗೆ ಬಂದದ್ದು. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ? ಬೆಳಗ್ಗೆ. ಈಗ ಸೇರ್ಸ್ಕೊಳ್ಳೋದು ಅಂತ ಇದೀನಲ್ಲ ನಾನು. ನೀವು ಸೇರ್ಸ್ಕೊತೀರಿ ಅಂತ ಕಾಯ್ಕೊಂಡಿರೋದು ಇಷ್ಟೊತ್ತು ಗಂಟೆ. ಸೇರ್ಸ್ಕೊಳ್ಳಲ್ಲ ಅಂದ್ರೆ ಹೋಗಲ್ಲ, ಹೋಗಲ್ಲ. ಈಗ ಒಳಗಡೆ ಏನಾರ ಮಾಡಿ ನಾವು ಹೋಗುದಿಲ್ಲಪ್ಪ. ನಾವು ಹೋಗಲ್ಲ. ಇಲ್ಲಿ ತುಂಬಾ ಜನ ಅವರಜ್ಜಿ. ಇರ್ಲಿ, ಅವ್ರ ಎಡೆಯಲ್ಲಿ ನಾನು ಒಂಚೂರು. ಹೌದಾ? ಕೂತ್ಕೊಳ್ಳಿ. ಆಯ್ತು ಸ್ವಾಮಿ, ಬಾಯ್. ಟಾಟಾ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ದುಸ್ಥಿತಿ ಬರಬಾರ್ದು. ತಾಯಿಯಾದವಳು ತನ್ನ ಗರ್ಭದಲ್ಲಿ 9 ತಿಂಗಳು ತನ್ನ ಮಕ್ಕಳನ್ನು ಎತ್ತು ತನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಯಿಂದ ನಮ್ಮನ್ನು ಈ ಭೂಮಿಗೆ ತಂದುಬಿಡ್ತಾರೆ. ಆದರೆ ಮಕ್ಕಳಾದಂಥ ನಾವುಗಳು ಅವ್ರನ್ನ ಕೊನೆಗಾಲದಲ್ಲಿ ಮಗು ಥರ ನೋಡ್ಕೋಬೇಕಾದಂಥ ನಾವುಗಳು ಅವ್ರನ್ನ ತೊಗೊಂಡೋಗಿ ತಿಪ್ಪೆ ತೊಟ್ಟಿಲಿ, ಅನಾಥಾಶ್ರಮಗಳಲ್ಲಿ ಅಥವಾ ಬೀದಿ ಬದಿಯಲ್ಲಿ ಅನಾಥವಾಗಿ ಬಿಟ್ಟು ಬರ್ತಾ ಇದ್ದೀವಿ. ಇದೆಷ್ಟರ ಮಟ್ಟಿಗೆ ಸರಿನೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ನಾನು ಹೇಳೋಕೆ ಹೊರಟಿರೋ ಒಂದು ರೋಚಕ ಕತೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ತಾಯಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಸೊ ದಯವಿಟ್ಟು ಮನೆಗಳಲ್ಲೇ ನಿಮ್ಮ ತಂದೆ ತಾಯಿನ ಎಂಥದೇ ಕಷ್ಟ ಬರಲಿ, ಸುಖ ಬರಲಿ, ಕಷ್ಟ ಬರಲಿ, ನೋವು ಬರಲಿ, ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಊಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಷ್ಟ ಸುಖ ಎಂಥದೇ ಬರಲಿ, ಬೆಟ್ಟನೇ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಎತ್ತ ತಂದೆ ತಾಯಿನ ಬೀದಿಗೆ ಬಿಡಬಾರ್ದು. ಸೊ ಇವತ್ತು ನಾನು ಹೇಳೋಕೊಟ್ಟಿರೋ ಒಂದು ರೋಚಕ ಕತೆ, ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡಕ್ಕೆ ಹೊರಟಿದ್ದಾರೆ. ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ, ವಿಚಿತ್ರ ಅನಿಸುತ್ತೆ. ಆದರೂ ಕೂಡ ಆ ತಾಯಿ ಹೇಳೋ ರೀತಿ ನೋಡಿದ್ರೆ ಈ ತಾಯಿನ ಸೇರಿಸ್ಕೋಬೇಕೋ ಬೇಡವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬನ್ನಿ. ಸೊ ವಿಶೇಷವಾದಂಥ ವಿಡಿಯೋ ಇದು. ನಿಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ ನಿಮ್ಮ ಕಷ್ಟ ಸುಖ ದುಃಖ ನೋವು ನಲಿವಲ್ಲಿ ಜೊತೆಯಾಗಿ ನಿಂತ ನಿಮ್ಮ ತಂದೆ ತಾಯಿನ ಕಣ್ಣಲ್ಲಿ ನೀರು ತರಿಸೋದಿದೆಯಲ್ಲ, ಇದು ಭಾಳ 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 ನೋವಾಗುವಂಥ ಸಂಗತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ ಬರ್ತೀರಾ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ದು ಯಾವ ಊರು ಸರ್? ಚಾಮರಾಜಪೇಟೆ. ಬನ್ನಿ. ಇವರು ಅಜ್ಜಿ ನಮಸ್ಕಾರ. ನಮಸ್ಕಾರ ಅಪ್ಪ. ಅಜ್ಜಿ ಯಾವ ಊರು? ಬೆಂಗಳೂರು. ತುಂಬಾ ಥ್ಯಾಂಕ್ಸಪ್ಪ. ಯಾಕೆ? ನಿಮ್ಮಂತವ್ರು ನನಗೆಲ್ಲೂ ಸಿಕ್ಕಲ್ಲ. ಯಾಕಂಗಂತೀರಾ? ಒಳ್ಳೆ ಪುಣ್ಯಾತ್ಮ ನೀನು, ಒಳ್ಳೆ ಪುಣ್ಯಾತ್ಮರು. ಬನ್ನಿ. ಇವರು ನಿಮ್ಮ ಅಮ್ಮನ, ನೀವು ಮಗಳು? ಓಹೋ. ಯಾವ ಕಾರಣಕ್ಕೆ ಕರ್ಕೊಂಡ್ಬಂದಿದ್ದೀರಾ ಆಶ್ರಮಕ್ಕೆ? ನೋಡ್ಕೊಳಕ್ಕಾಗಲ್ಲ. ಓಹೋ.
ಈಗ ಅವ್ರ ಆಗಲ್ಲ ನೋಡ್ಕೊಳಕ್ಕೆ ಅಂತ ನಾನು ಬಂದು ನಿನ್ ಪಾದ ಹಿಡ್ಕೊಂಡಿದ್ದೀನಪ್ಪ. ಅಲ್ಲ ಯಾಕೆ ನೋಡ್ಕೊಳಕ್ಕಾಗಲ್ಲ? ನೀವು ಚಿಕ್ಕ ವಯಸ್ಸಲ್ಲಿ ಅವ್ರು ಮಗು ಆಗಿದ್ರಲ್ಲ ಇವ್ರು, ಅವಾಗ ನೀವು ನೋಡ್ಕೊಳ್ದೆ ಹೋಗಿದ್ರೆ? ಹಂಗ ಆಯ್ತದ ಅವಾಗ ಅಲ್ಲ ನೀವು ನೋಡ್ಕೊಳ್ದೆ ಹೋಗಿದ್ರೆ ಅವಾಗ ಅವ್ರಿ ಅದ ಬೆಳಿತಿದ್ರಾ? ಅದ ಅರ್ಥ ಮಾಡ್ಕೋಬೇಕು ಅವ್ರು. ಅವ್ರ ಅರ್ಥ ಮಾಡ್ಕೊಂತಾರೆ. ಅರ್ಥ ಮಾಡ್ಕೋಬೇಕು ಸ್ವಾಮಿ. 9 ತಿಂಗಳು ನಿಮ್ ಗರ್ಭದಲ್ಲಿ ಇಟ್ಕೊಂಡಿದ್ರಿ ತಾನೇ ನೀವು? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊ. ಈಗ ಏನೋ ಕಷ್ಟ ಬಂತು ಅಂತ ತಗೊಬಂದು ಅನಾಥಾಶ್ರಮಕ್ಕೆ ಬಿಡಕ್ ಏನ್ ಮಾಡೋದು? ಅವ್ರಿಗೂ ಯಾರು ನೋಡ್ಕೊಳ್ಳೋರಿಲ್ಲ. ಅವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೇಕು. ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ ಬನ್ನಿ. ಸ್ನೇಹಿತರೆ, ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ಮಗಳು, ಇವ್ರು ಬಂದು ತಾಯಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಬಾಜಿ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ರಿ ಅಣ್ಣ. ಬನ್ನಿ. ಇವರು ಬಂದ್ಬಿಟ್ಟು ತಾಯಿ, ಅವ್ರು ಬಂದು ಮಗಳು. ಸೊ ಇವರಿಬ್ರು ಇದ್ರೂ ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದು ಲೆಟ್ರ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. KG ನಗರ್ ಪೊಲೀಸ್ ಸ್ಟೇಷನ್. ಎಲ್ಲಿ ಬರುತ್ತೆ? ಚಾಮರಾಜಪೇಟೆ ಗವಿಪುರಂ ಪೊಲೀಸ್ ಸ್ಟೇಷನ್ ಇಂದ. ಇದ್ರಲ್ಲಿ ಏನಂತ ಬರ್ದಿದ್ದಾರೆ ಅಂದ್ರೆ, ಸ್ವಂತ ಮಗಳೇ ಆಶ್ರಮಕ್ಕೆ ತಂದು ತಾಯಿನ ಬಿಡ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. ನಾನು ಯಾರು ಕೂಡ ವಾರಸ್ದಾರರ ಇಲ್ಲದೆ ಇರೋಂಥ ವ್ಯಕ್ತಿಗಳನ್ನ ಮಾತ್ರ ನಾನು ನೋಡ್ಕೊಳ್ಳೋದು. ಇಲ್ಲಿ ನೀವು 2 ದಿನ ಬಂದೋಗಿದ್ದೀರಾ ಈ ಆಶ್ರಮಕ್ಕೆ. 2 ದಿನ ಬಂದಾಗ್ಲೂ, ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಮಗಳಿದಾರೆ ಅನ್ನೋ ಕಾರಣಕ್ಕೆ ನಾವು ವಾಪಸ್ ಕಳ್ಸಿರ್ತೀವಿ. ಅದಾದ್ಮೇಲೆ ರಿಯಲ್ ಸ್ಟೋರಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಇವ್ರು ಒಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ ಅಂತೆ. ನಿಜಾನಾಮ? ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ? ಸೇಟು ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ರಿ. ಇಟ್ಕೊಂಡು ಮಾತಾಡಿ. ಸೇಟು ಮನೇಲಿ ಮಾಡ್ತಾ ಇದ್ದೆ. ಮನೆ ಕೆಲಸ ಮಾಡ್ಕೊಂಡಿದ್ದೀರಾ. ನಿಮಗ್ ಮನೆ ಇಲ್ಲ? ಮನೆ ಬಾಡಿಗೆ ಮನೆ ಇಲ್ಲ. ಮಕ್ಕಳು ಇಲ್ಲ, ಯಾರು ಇಲ್ಲ. ಮದ್ವೆ ಆಗಿಲ್ವಾ ನೀವು? ಮದ್ವೆ ಆಗಿ ಯಜಮಾನರು ಬೇಗ ತೀರೋದು. ಓಕೆ. ಈಗ ಬೇರೆ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ. ಇಷ್ಟು ದಿನ ಯಾರ ಮನೇಲಿ ಇದ್ರು ಅಜ್ಜಿ? ಅಜ್ಜಿ ಬೇರೆಯವ್ರ ಮನೇಲಿ, ಫ್ರೆಂಡ್ ಮನೇಲಿ ಇದ್ರು. ಆಯ್ತು. ಅವ್ರ ಮನೇಲಿ ನಾನು ಕೆಲಸ ಮನೇಲೆ ಊಟ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದೀನಿ. ನೀವು ಇವಾಗ್ಲೂ ಕೆಲಸ ಮಾಡ್ತಿರಲ್ಲ, ಅವ್ರ ಮನೇಲೆ ಇರೋದು? ಮನೇಲೆ ಊಟ ಮಾಡ್ತೀನಿ. ಅಲ್ಲೇ ಮಲ್ಕೊಂತೀರಾ? ಇಲ್ಲ. ಈಗ ಇವ್ರನ್ನ ಅಜ್ಜಿನೂ ತಗೊಂಡೋಗಿ ಅಲ್ಲೇ ಇಟ್ಕೋಬೋದಲ್ಲ? ಆಗಲ್ಲ ಸರ್. ನಾನು ಒಬ್ಬನ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ, ನಾನು ಇಟ್ಕೊಂಡಿರ್ತೀನಿ. ಯಾಕೆ ಅಲ್ಲಿ ಇಟ್ಕೊಳಕ್ ಅವಕಾಶ ಇಲ್ವಾ? ಅವರು ತಾಯಿ ಮಗಳನ್ನ ಇಬ್ಬರನ್ನು ಇಟ್ಕೊಳಕ್ ಆಗ್ತದ್ರ ಹೇಳ್ರಿ? ಅವ್ರನ್ನ ಅವರ ಕೆಲಸ ಮಾಡ್ತಾರ, ಅವ್ರನ್ನ ಇಟ್ಕೋತಾರೆ. ನನ್ನ ಇಟ್ಕೋತಾರ? ನಾವು ವಯಸ್ಸಾದವಳನ್ನ ಯಾರು ಇಟ್ಕೋದಿಲ್ಲ. ಏನೋ ನೀವು ಇಟ್ಕೋತೀರಾ ಅಂದ್ರೆ ಬೇರೆಯವ್ರು ಯಾರು ಇಟ್ಕೋತಿಲ್ಲ. ಯಾರು ಹೇಳಿದ್ ನಿಮ್ಗೆ ವಯಸ್ಸಾಗೈತೆ ಅಂತ? ಈಗ 18 ವರ್ಷ ಹುಡುಗಿ ಕಂಡಂಗ್ ಕಾಣಿಸ್ತಾ ಇದೆಯಾ? ಈಗ ಗಂಡು ಹುಡುಕ್ಬೇಕು ನಾನು ನಿಮ್ಗೆ. ಹೌದಾ? ಹಂಗೆ ನಿಮ್ಗೆ ಸಂತೋಷ ಆದ್ರೆ ಮಾಡಿ. ನಿಮಗೆ ಸಂತೋಷ ಆದ್ರೆ ಮಾಡಿ. ಅಲ್ಲಮ್ಮ, ಇವ್ರು ಏನಂದ್ರೆ ಸೇಟು ಮನೇಲಿ ಒಬ್ರು ಮನೇಲಿ ಕೆಲಸ ಮಾಡ್ತಿದಾರಂತೆ. ಸೊ ಇವ್ರಿಗೆ ಆಶ್ರಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಯಾಕೆ ನಾನು ಇಲ್ಲಿಗೆ ಇವ್ರಿಗೆ ಆಶ್ರಯ ಕೊಡ್ಬೇಕಂತ 2 ದಿನ ನೀವು ಹುಡುಕೊಂಡ್ ಬಂದ್ರು ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. 2 ದಿನ ಆದ್ಮೇಲೆ ಈ ಅಜ್ಜಿನ ನಾನು ಯಾಕೆ ಕರೆಸಿದೆ ಅಂದ್ರೆ, ಮಂಜುಳಾ ಅವರು, ನಮ್ಮ ವೈಫ್ ಅವ್ರು ಹೇಳಿದ್ರು ರಾತ್ರಿ, ನನ್ಗೆ ಯಾರಿಗೂ ಸಜೆಷನ್ ಮಾಡಲ್ಲ ಅವರು ಅಷ್ಟು ಸುಲಭವಾಗಿ. ಅವರು ಬಂದ ತಕ್ಷಣ ನನ್ಗೆ ಹೇಳಿದ್ರು, ಈ ಅಜ್ಜಿ ತುಂಬಾ ಗೋಳಾಡ್ಕೊಂಡು ಹೋದ್ರು, ಸೇರ್ಸ್ಕೊಂಡಿಲ್ಲ. ಇವ್ರು ಸೇರ್ಸ್ಕೊಂಡಲ್ಲ ಅಂದ್ರಲ್ಲ, ಅವಾಗ ಏನಾದ್ರು ನನ್ಗೆ ತುಂಬಾ ಬೇಜಾರಾಗೋಯ್ತು. ಯಾಕೆ? ನಾನ್ ಸೇರ್ಸ್ಕೋದಿಲ್ಲ ಅಂದ್ರಲ್ಲ, ನಾ ಇನ್ನೆಲ್ಲಪ್ಪ ಹುಡಿಕೊಂಡು ಹೋಗ್ಲಿ ದೇವ್ರೆ, ಇಲ್ಲೇ ಸೇರ್ಸಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಕ್ಕೊಂಡು. ಯಾವ ದೇವ್ರಿಗೆ? ಸನ್ಮಾತ್ಮನ್ಗೆ. ನಮ್ಮಪ್ಪನ ಅವ್ರು ನನ್ನ ಮಗಳ ತರ ಅವಳೆ ಅಂದ್ಬಿಟ್ಟು ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು, ಇನ್ನು ನಾಳೆ ಬರ್ತೀನಿ ಸೇರ್ಸ್ಕೊಲಿ ದೇವ್ರೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೈ ಮುಕ್ಕೊಂಡು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಮಗಳು ಕರ್ಕೊಂಡ್ ಬಂದಿದಾರ ಅನ್ನೋ ಕಾರಣಕ್ಕೆ ನಾವು ಇವ್ರನ್ನ ಆಶ್ರಮದಿಂದ ವಾಪಸ್ ಕಳ್ಸಿದ್ವಿ, ಸೇರ್ಸ್ಕೊಳ್ಳೋದಿಲ್ಲ ಅಂತ. ಇವರು ದೇವ್ರ ಹತ್ರ ಅರ್ಕೆ ಹೊಟ್ಕೊಂಡಿದ್ರು, ಅಂದ್ರೆ ಬೇಡ್ಕೊಂಡಿದ್ರಂತೆ, ಮತ್ತೆ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಸೇರ್ಸ್ಕೊಳಂಗ ಆಗ್ಲಪ್ಪ ಅಂತ ಕೈ ಮುಕ್ಕೊಂಡು. 2ನೇ ದಿನಕ್ಕೆ ಬಂದ್ರು, ಮತ್ತೆ ನಾವು ಸೇರ್ಸ್ಕೊಳ್ತಾ ಇದೀವಿ. ಕಾರಣ ಇಷ್ಟೇ, ಇವ್ರಿಗೆ ಇರೋದಕ್ ಮನೆ ಇಲ್ಲ ಅಂತೆ. ಆಮೇಲೆ ಇವ್ರಿಗೆ ಸಂಬಂಧಿಕರು, ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಅಂತ ಇವ್ರು ಹೇಳ್ತಿದಾರೆ. ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ. ನನ್ಗೊತ್ತರು ಇಲ್ಲ, ಸಂಗಡ ಬಂದರು ಇಲ್ಲ, ಅದ್ ದೇವ್ರ ಹಣ ನನ್ಗೆ ಯಾರು ಇಲ್ಲ. ನೀವೇ ಎಲ್ಲ ನನ್ಗೆ, ನೀವೇ ಎಲ್ಲ ನನ್ಗೆ. ಈಗ ನಿಮ್ ಮಗಳು ಬರ್ಕೊಟ್ಟಿದ್ದಾರೆ, ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ, ನಾನು ಬಂದು ನೋಡಲ್ಲ ಅಂತ. ನೋಡೋದು ಬೇಡ ಅವರು, ನೀವಿದ್ದೀರಲ್ಲ ನೀವೇ ನೋಡ್ಕೊಂಡು ನೀವೇನು ಇರುವವರೆಗೂ ಅನ್ನ ಹಾಕ್ರಿ, ಸತ್ತಾಗ ಮಣ್ಣು ಹಾಕ್ರಿ ಅಷ್ಟೇ. ಅವ್ರು ಬೇಜಾರಾಗಲ್ವಾ? ಅವ್ರಿಗೇನೋ ಬೇಜಾರಾಗಲ್ಲ. ನಾ ಇರುವವರೆಗೂ ಒಂಚೂರು ಅನ್ನ ಹಾಕ್ರಿ, ಸತ್ತಾಗ ಒಂದಿಡಿ ಮಣ್ಣು ಹಾಕ್ಬಿಡ್ರಿ
ನನ್ಗೆ ಯಾರು ಬಂದು ನೋಡೋದು ಬೇಡ, ಯಾರಿಗೂ ಹೇಳೋದು ಬೇಡ, ಯಾರಿಗೂ ಫೋನ್ ಮಾಡಿದ್ರೆ ನನ್ಗೆ ಯಾರು ಇಲ್ಲೂ ಏನೋ ಮನೇಲಿ ಜಗಳ ಆಡ್ಕೊಂಡ್ ಬಂದಿದ್ರಿ? ಏನಿಲ್ಲ. ಸುಳ್ಳು ಹೇಳ್ಬಾರ್ದು ಸರ್. ಎಷ್ಟು ವರ್ಷದಿಂದ ಪರಿಚಯ? ಯಾಕೆ ಬನ್ನಿ ಹತ್ರ ಬನ್ನಿ. ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ಅಜ್ಜಿಗೆ. ಅಜ್ಜಿ ಈ ನಡುವೆ ರೀಸೆಂಟ್ ಆಗಿ ಒಂದು 2-3 ಮಂತ್ಸ್ ಇಂದ ಬಾರಿ ಅಂಗಡಿ ಹತ್ರ ಬಂದು ಗೋಳಾಡ್ತಾ ಇದ್ರು. ನಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಒಂದು ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ, ಸೀನಿಯರ್ ಸಿಟಿಸನ್ ಮಾತ್ರ ಸ್ವಲ್ಪ ಮಾಡ್ತಾ ಇರ್ತೀನಿ. ಆ ಫಿಕ್ಸ್ಗಳು ಒಂದು 10 years ಇಂದ ಒಂದು ಫ್ರೀ ಮಾಡ್ತಾ ಇದ್ದೀನಿ. ಈ ತರ ಸಣ್ಣ ಸಣ್ಣ ಬಂದಾಗೆಲ್ಲ ಅಜ್ಜಿ ಅಳ್ತಾ ಇತ್ತು. ನಮ್ಮ ಮನೆಯವರು ನಾನು ತುಂಬಾ ಇಂಥವ್ರು ಕಂಡ್ರೆ ಅಂಗಡಿ ನಂದು ಶಾಪ್ ಇದೆ, ಮೊಬೈಲ್ ಶಾಪ್ ಒಂದಿದೆ, ನೆನ್ನೆನೂ ತೆಗ್ದಿಲ್ಲ ಇವತ್ತು ತೆಗ್ದಿಲ್ಲ ಆ ತರ. ಸರ್ ಇವರಿಗೆ ನಿಜವಾಗ್ಲೂ ವಾರಸ್ದಾರ್ ಯಾರು ಇಲ್ವಾ? ಸರ್ ನಮ್ಗೆ ಇವ್ರ ಪರಿಚಯ ಇದ್ದಿದ್ದು ಇಷ್ಟೇ 10 years ಇಂದ, ಬಟ್ ಯಾರು ಇರ್ಲಿಲ್ಲ ಜೊತೆನಲ್ಲಿ. ಇವ್ರಿಬ್ರು ಇರ್ತಾ ಇದ್ರು, ಅದು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ. ಈಗ ಅವ್ರ ಮನೆ ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನು ಅಜ್ಜಿಗೆ ನಾನು ಕರ್ಕೊಂಡ್ ಬಂದಿರೋದು. ಇಲ್ಲಂತೂ ನೋಡ್ಕೊಳ್ತಾ ಇಲ್ಲ ಸರ್. ನಿಜವಾಗ್ಲೂ ಅಳೋದು ಒಂದೇ ಅಜ್ಜಿ. ಅಷ್ಟು ತುಂಬಾ ತೊಂದರೆ ಆಗ್ತಾ ಇತ್ತು ನನಗೆ. ಬಟ್ ಕಸ್ಟಮರ್ ಇದ್ದಾಗೆಲ್ಲ ಕುಂತ್ಕೊಂಡೇ ಇರ್ತೈತೆ, ಅರ್ಧ ಗಂಟೆ ನಿಂತ್ಕೊಂಡ್ರೆ ನನಗೆ ಆಗಲ್ಲ. ಬಟ್ ವಯಸ್ಸಾಗಿರೋ ನಿಂತ್ಕೊಳ್ಳೋಕಂದ್ರೂ ಆಗೋದೇ ಇಲ್ಲ. ಅವ್ರು ನೋಡ್ಕೊಂತಾ ಇಲ್ಲ ಸರ್, ನೋಡ್ಕೊಳ್ತಾ ಇಲ್ಲ ಸರ್, ನೋಡ್ಕೊಳ್ತಾನೆ ಇಲ್ಲ ಸರ್. ಅದು ಪಕ್ಕ ನಮ್ಮ ಮನೆ ಎದುರುಗಡೆ ಒಂದು ಪದ್ಮಾ ಪ್ರಿಂಟರ್ಸ್ ಅಂತ ಇದೆ. ಅವರು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅವ್ರು ಕೊಡ್ತಾ ಇದ್ರು. ಇವ್ರು ಯಾಕೆ ಕೊಡ್ತಾರೆ? ಮೊದಲು ಅಜ್ಜಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಸರ್. ಆ ಕೆಲಸ ಬಿಟ್ಬಿಟ್ರು ಅವರು. ಅವಾಗ ಆಮೇಲೆ ಅಮ್ಮ ನೀನ್ ಇಲ್ಲೇ ಬಂದು ನೀನು ತಿಂಡಿ, ಊಟ, ಮಧ್ಯಾಹ್ನ ಊಟ ತಿನ್ಕೊಂಡು ಹೋಗ್ತಾ ಇರು, ಮಗಳು ನೋಡ್ಲಿಲ್ಲ ಅಂದ್ರು ಪರವಾಗಿಲ್ಲ ಅಂತ ಅಲ್ಲಿ ಆಶ್ರಯ ಕೊಟ್ಟಿದ್ರು. ಅಲ್ಲಿ ಇದ್ರು ಅವರು. ಆಮೇಲೆ ನಮ್ಮ ಅಂಗಡಿ ಹತ್ರ ನಮ್ಮ ಅಂಗಡಿ ಅಲ್ಲಿ ಮೈನ್ ರೋಡಲ್ಲೇ ಇದೆ ಸರ್. ಆಮೇಲೆ ಬರ್ತಾ ಇದ್ರು ಅವಾಗ ಈ ತರ ತುಂಬಾ ಮಾಡ್ತಾ ಇದ್ರು. ಒಂದ್ 2-3 ತಿಂಗಳಿಂದಾನೇ ನೋಡ್ತಾ ಇದ್ದೆ. ಈಗ ಅವ್ರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಬಂದಿದ್ದ ದುಡ್ಡಲ್ಲಿ ಅಮ್ಮ ಮಗಳು ಚೆನ್ನಾಗಿರ್ಬೋದಲ್ಲ ಸರ್? ಅದು ನೋಡ್ಕೋಬೇಕು ಸರ್, ನೋಡ್ಕೊಳ್ತಾ ಇಲ್ಲ ಅವರು. ಕೆಲಸ ಮನೇಲಿ ಊಟ ಮುಗ್ದೋಗುತ್ತೆ, ಅದರಿಂದ ನನ್ಗೆ ಮನೇಲಿ ಅಡ್ಗೆ ಮಾಡಕ್ಕೂ ಆಗ್ತಾ ಇಲ್ಲ. ಈಗ ಇವರು ಇಲ್ಲ ಅಂದ್ರೆ ನೀವು ಒಬ್ಬರೇ ಇದ್ದು ಏನ್ ಮಾಡ್ತೀರಾ? ಏನ್ ಮಾಡೋದು ಸರ್, ಸ್ವಲ್ಪ ದಿವಸ ಇದ್ಬಿಟ್ಟು ನಾನು ಇಲ್ಲೇ ಬಂದ್ಬಿಡ್ತೀನಿ. ಅಲ್ಲಮ್ಮ, ನೀವೇ ಯೋಚನೆ ಮಾಡಿ, ನಿಮ್ಮನ್ನ ಎತ್ತು ಹೊತ್ತು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ಕರ್ಕೊಂಬಂದು ಒಂದು ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದೀರಾ. ಎಲ್ಲರೂ ಇದೇ ಥರ ಬುದ್ಧಿ ಕಲ್ತ್ಬಿಟ್ರೆ ಈ ಪ್ರಪಂಚ ಉದ್ಧಾರ ಆಗುತ್ತಮ್ಮ? ಆದರೆ ನಾನು ಒಂದೇ ಒಂದು ಕಾರಣ ಹೇಳ್ತೀನಿ. ಅವ್ರು ಗೋಳಾಡಿದ ರೀತಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು. ಅವರು ನನಗೆ ಒಂಥರ ಚುರುಕಂದೋಯ್ತು ಸರ್. ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅದೊಂದೇ ಕಾರಣಕ್ಕೆ ಏನು ಕರೆಕ್ಟಾಗಿ ತಿಳ್ಕೊಂಡು ಕರೆಸಿ ಅಂತ ನಾನು ಹೇಳಿದೆ. ಸರ್, ನಾನು ಕೇಳೋದು ಇಷ್ಟೇ ಸರ್, ನನಗೆ ಇಲ್ಲಿ ಯಾರನ್ನೂ ಮೆಚ್ಚಿಸಿ ಏನೂ ಆಗಬೇಕಾಗಿದ್ದಿಲ್ಲ. ನಾನು ಕೇಳ್ತಿರೋದೇನೋ, ನೀವು ಇವತ್ತು ತಂದು ಬಿಡ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ಏನಾದರೂ ನೀವು ಕೇಳೋಂಗಿಲ್ಲ. ಅರ್ಥ ಆಯ್ತಾ? ಇರೋವರೆಗೂ ಊಟ, ತಿಂಡಿ, ಬಟ್ಟೆ, ಮೆಡಿಸನ್ ನೀವು ಆಲ್ರೆಡಿ ಬರ್ಕೊಟ್ಟಿದ್ದೀರಾ. ಅರ್ಥ ಆಯ್ತಾ? ನಮ್ಮ ತಾಯಿನ ನನ್ನ ಸ್ವಇಚ್ಛೆಯಿಂದ ಆಶ್ರಮಕ್ಕೆ ತಂದು ಬಿಟ್ಟಿದ್ದೀನಿ. ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಎಲ್ಲ ಸಂಪೂರ್ಣ ಜವಾಬ್ದಾರಿ ಆಶ್ರಮದವ್ರದ್ದೇ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಅವ್ರು 100 ವರ್ಷ ಚೆನ್ನಾಗಿರಲಿ, ಆದರೆ ಒಂದು 4 ಜನರು ಗಮನದಲ್ಲಿರಲಿ ಅಂತ ಹೇಳ್ತಾ ಇರೋದು. ಇದು ನಿಮ್ಮನ್ನು ಮೆಚ್ಚೋದಕ್ಕೆ ಅವಶ್ಯಕತೆ ನನಗೇನಿಲ್ಲ. ಅರ್ಥ ಆಯ್ತಾ? ನೀವು ನೋಡ್ಕೊಳಕ್ಕಾಗಲ್ಲ ಅಂತ ನಿಮ್ಮ ತಾಯಿನ ಕೊನೆಗಾಲದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ದತ್ತು ಕೊಡ್ತಾ ಇದ್ದೀರಾ ನೀವು. ಹೌದು. ಅರ್ಥ ಮಾಡ್ಕೊತಿದ್ದೀರಾ? ಹೌದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವ್ರ ಕೈಲಿ ನೋಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜನಸ್ನೇಹಿ ಆಶ್ರಮಕ್ಕೆ ಅವರು ಏನು ಹೇಳಿ ಏನ್ ಮಾಡ್ತಿದ್ದೀರಾ? ಬಿಡ್ತಾ ಇದ್ದೀರಾ. ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕೇಳಲ್ಲ. ಇನ್ನು ನಿಜಾನಾ? ವಾರಸ್ದಾರ್ ಯಾರು ಇಲ್ವಾ? ಯಾರು ಕೇಳೋರೇ ಇಲ್ಲ ಸ್ವಾಮಿ, ನೀವೇ ನನ್ಗೆ. ಈಗ ನೀವು ಬಂದ್ಬಿಡಿ, ಇಲ್ಲೇ ಇರ್ಬೋದಲ್ಲ? ಯಾಕೆ ಇಷ್ಟು ದಿನ? ಇನ್ ಸ್ವಲ್ಪ ದಿನ ಅಂದ್ರೆ ಏನ್ ಕೆಲಸ ಇದೆ? ಇನ್ನು ದುಡ್ಕೊಂಡ್ ತಿನ್ನೋ ಶಕ್ತಿ ಅದಲ್ಲ ಅವ್ರಿಗೆ, ನನಗ್ ಶಕ್ತಿ ಇಲ್ಲ. ಅಜಯ್, ದುಡ್ಕೊಂಡ್ ತಿನ್ನೋ ಶಕ್ತಿ ಇದ್ರೆ ನಿಮ್ಗೊಂದು ಊಟ ಹಾಕಕ್ಕಾಗಲ್ವಾ? ಊಟ ಆಗ್ಬೋದು ಸರ್, ನಂಗೆ ನಡೆಯುತ್ತಲ್ಲ ಸರ್, ಸ್ವಲ್ಪ ಅವ್ರು ಕೊಡ್ತಾರೆ, ಅವ್ರಿಗೆ ನಡೀತದೆ, ಹೆಂಗೋ ಇರ್ತದೆ. ಗೊತ್ತಿಲ್ಲ ಸ್ನೇಹಿತರೆ, ಇದು ಬಹಳ ಬೇಜಾರಾಗುತ್ತೆ. ಬಟ್ ಆದ್ರೆ ಅವ್ರು ಹೇಳೋ ರೀತಿ ನೋಡ್ತಾ ಇದ್ರೆ, ಅವ್ರು ಹೇಳಿದ ರೀತಿ ನೋಡ್ತಾ ಇದ್ರೆ ಇವ್ರಿಗೆ ಕಂಪ್ಲೀಟ್ ಆಗಿ ನನಗೆ ಅವರು ಒಂದ ಸರ್ ಹೇಳಿ ಸರ್, ಪರವಾಗಿಲ್ಲ. 100% ಸರ್. ಇವ್ರಿಗೆ ವಾಪಸ್ ಕಳ್ಸಿದ್ರು ಅವ್ರು ನೋಡ್ಕೊಳ್ಳಲ್ಲ ಸರ್. ನೋಡ್ಕೊಳ್ತಾ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಸರ್. ಹೌದು, ನಿಜ. ಊಟ ಇಲ್ಲ, ಬಟ್ಟೆ ಸರ್. ಊಟ ಬೇರೆಯವ್ರ ಮನೇಲಿ ಮಾಡ್ತಾ ಇದೆ ಸರ್. ನಾನು ನೋಡಿರೋ ಸರ್. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ರೆ ಮನೆ ಎದುರುಗಡೆನೆ ಪ್ರಿಂಟಿಂಗ್ ಪ್ರೆಸ್ ಸರ್ ಇರೋದು. ನಮ್ಮ ಮನೆ ಎದುರುಗಡೆ ಮನೇನೆ ಪ್ರಿಂಟಿಂಗ್ ಪ್ರೆಸ್ ಸರ್. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗುತ್ತೆ, ಮಾಡ್ಕೊಂಡು ಹೋಗುತ್ತೆ, ರಾತ್ರಿ ತಗೊಂಡು ಹೋಗುತ್ತೆ. ಬ್ರಾಹ್ಮಸ್ ಅವರು ಅಲ್ಲೇ ತಿನ್ಕೊಂಡು ಬೇರೆಯವ್ರು ಊಟ ಕೊಡ್ತಾರೆ, ಮಗಳು ನೋಡಲ್ಲ. ಇಲ್ಲ, ಅವರು ಅವ್ರ ಪಾಡ್ಗೆ ಅವರು ಕೆಲಸದ ಮನೆಯಲ್ಲಿ ನೋಡ್ಕೊತಾರಲ್ಲ. ನನಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನನ್ಗೆ ಅಪ್ಪನೇ ಆತ್ಮರು, ನೀನು ಎಷ್ಟು ದಿನ ಬಂದು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ. ಅವ್ರಂದ್ರೆ ಅದು ಅಜ್ಜಿ, ನಿಂಗೆ ಬೇಜಾರಾಗಿಲ್ವಾ?
ಬೇಜಾರ ಯಾವ್ದದ ಏನ್ ಅಲ್ಲ ಮಾಡೋದು ಇಷ್ಟು ದೊಡ್ಡ ಮಗಳಿದ್ದು ನನಗಿಂತ ಪರಿಸ್ಥಿತಿ ಬಂದೈತೆ ಅಂತ ಬೇಜಾರಾಗಿಲ್ವಾ? ಏನ್ ಮಾಡೋದು ಬೇಜಾರು ಆಯ್ತದೆ. ಏನು ಮಾಡೋಕ್ಕಾಗಲ್ಲ, ಬೇಜಾರು ಏನು ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಮನ್ಸಿರ್ಬೇಕು, ನನಗಲ್ಲ, ಅವ್ರಿಗಿರ್ಬೇಕು ಅದು. ಎಲ್ರು ಹಿಂಗೆ ಮಾಡ್ಬಿಟ್ರೆ ಮಕ್ಕಳು ಹೆಂಗೆ ಕತೆ? ಏನ್ ಮಾಡೋದು, ಎಲ್ಲ ಹಂಗೆ ಮಾಡಲ್ಲ. 10 ವೇಳೆ ಒಂದೇ ಸಮ ಇದ್ದವ ಹೇಳಿ, ಎಲ್ಲ ಆ ಥರ ಮಾಡಲ್ಲ. ಕೆಲವೊಬ್ರು ಮಾತ್ರ ಅಷ್ಟೇ. ಇರ್ತೀರಾ ಆಶ್ರಮದಲ್ಲಿ? ಹಾ, ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀನಿ, ಇಲ್ಲೇ ನಾಳೆನ ಮಗಳು ಇಲ್ಲಿ ಇರೋಕೆ ನಾ ಬಂದಿರೋದು. ಮಗಳು ನೋಡ್ಬೇಕು ಅನ್ಸಿದ್ರೆ ನಂಗೆ ಅನ್ಸಲ್ಲ. ಯಾಕೆ ಸುಳ್ಳು ಹೇಳ್ಬಾರ್ದು? ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ, ನನ್ಗೆ ಇಷ್ಟ ಇಲ್ಲ. ಬೇಕಾದ್ರೆ ನೋಡ್ಬೇಕು ಅನ್ನೋ ಮನ್ಸಿದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ನೀವೆಲ್ಲ ಇದ್ದಿರಲ್ಲ ನಂಗೆ ಸಂತೋಷ. ಆ ಪರಮಾತ್ಮ ಅವನಲ್ಲ, ಅಷ್ಟೇ ಸಾಕು. ಇದು ತಪ್ಪ ಸರಿನಾ ಸರ್? ನನಗೆ ನನ್ನ ಪ್ರಕಾರ ತಪ್ಪು. ನನಗೂ ಅದೇ ಅನ್ಸುತ್ತೆ. ನನ್ನ ಪ್ರಕಾರ ತಪ್ಪು. ಆದ್ರೂ ನಾನು ಯಾಕೆ ಆಶ್ರಯ ಕೊಡ್ತಾ ಇದ್ದೀನಿ ಅಂದ್ರೆ, ಅವ್ರೊಂದು ಮಾತು ಹೇಳಿದ್ರು, ಇವರಿದ್ರು ಕೂಡ ಅವ್ರಿಗೆ ಊಟ ತಿಂಡಿ ಬಟ್ಟೆ ಏನು ಸಿಗ್ತಾ ಇಲ್ಲ, ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ? ನಾನು ಇದೊಂದೇ ಕಾರಣಕ್ಕೆ ಆಶ್ರಯ ಕೊಡ್ತಾ ಇರೋದು. ಇಲ್ಲಿ ಏನು ನಾನು ನಮ್ಮ ಆಶ್ರಮ ಯಾಕೆ ಈ ತರ ಹೇಳ್ತೀನಿ ಅಂದ್ರೆ, ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ. ತಗೊಬಂದು ತಾಯಿನ ಸೇರಿಸ್ಬಿಡೋದು, ತಂದೆನ ಸೇರಿಸ್ಬಿಡೋದು, ಇದಕ್ಕೆಲ್ಲ ನಾನು ಅವಕಾಶನೇ ಕೊಡಲ್ಲ. ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ತುಂಬ ಚೆನ್ನಾಗೈತೆ ಆಶ್ರಮ, ನೀನು ಚೆನ್ನಾಗಿರ್ತೀಯಮ್ಮ, ಹೋಗುತ್ತೆ ಮಾಡ್ದು. ಜನ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಚೆನ್ನಾಗಿರು, ಒಳ್ಳೆಯವರು. ಗಂಡು ಯಾವಾಗ ನೋಡ್ಲಿ? ಗಂಡು ಯಾವಾಗ? ದೀಪಾವಳಿಗೆ ನೋಡ್ಲಾ? ಆಯ್ತು. ಅಜ್ಜಿಗೆ ನೋಡ್ರಪ್ಪ ಒಂದು ಗಂಡು ದೀಪಾವಳಿಗೆ. ಸ್ನೇಹಿತರೆ, ಯಾರಿಗೆ ಖುಷಿ ಕೊಡುತ್ತೋ, ಯಾರಿಗೆ ದುಃಖ ಆಗುತ್ತೋ, ಯಾರಿಗೆ ನೋವಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗಂತೂ ತುಂಬ ಖುಷಿ ಕೊಡುತ್ತೆ ಈ ಥರದ ಕೆಲಸಗಳು. ಇವತ್ತು ಅವ್ರಿಗೆ ಅವ್ರ ತಾಯಿ ಬೇಡ್ದಾಗಿರ್ಬೋದು, ನನಗೆ ಬೀದಿಲಿ ಬಿದ್ದಿರೋ ಎಲ್ಲ ತಾಯಂದ್ರು ಬೇಕು, ಎಲ್ಲ ತಂದೆದಿರು ಬೇಕೇ ಬೇಕು. ಯಾಕಂದರೆ ಬೀದಿಲಿ ಮಲಗೋದಕ್ಕೆ ನಾನು ಬಿಡೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವ್ರ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಯಾಕಂದರೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ನೇ ಸತ್ಯ ಅಂತ ನಾನು ಭಾವಿಸ್ಲೇಬೇಕಾಗತ್ತೆ. ಯಾಕಂದರೆ ನಾನು ಕೂತಿರೋಂಥ ಕೆಲಸ, ಕೂತಿರೋಂಥ ಜಾಗ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಣ್ಣವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾರೋ ಬೀದಿಲಿ ಬಿದ್ದಿದ್ದಾರೆ, ಅನಾಥರು ಅವರು, ಯಾರೂ ಇಲ್ಲ, ಸತ್ರೆ ಸಾಯಿಲಿ ರೋಡಲ್ಲಿ ಅಂತ ಅವ್ರು ಬಿಡಲಿಲ್ಲ. ಕರ್ಕೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ ಸತತ 2-3 ದಿನಗಳಿಂದ ಅಲ್ದಾಡ್ತಾ ಇದ್ದಾರೆ ಇದೇ ಆಶ್ರಮಕ್ಕೆ. ತುಂಬಾ ಪುಣ್ಯ. ಸೇರ್ಸ್ಕೊಳ್ಳಲ್ಲ ಅಂತಾನು ನಾನು ವಾಪಸ್ ಕಳ್ಸಿದ್ದೆ. ನೀವು ಬಂದಿದ್ರಾ ಸರ್? ಬಂದಿದ್ರು, ನಿನ್ನೆ ಮೊನ್ನೆ ಇವತ್ತೆಲ್ಲ ಬಂದಿದ್ರು. ವಾಲ್ಮೀಕಿ ನಗರಲ್ಲಿ ತಮ್ಮ ಫೋಟೋಗೆ ಪೂಜೆ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಕ್ಯಾನಿ ರೋಡ್ ವಾಲ್ಮೀಕಿ ನಗರ ಕುರಿ ದೊಡ್ಡಿ ಇದೆಯಲ್ಲ ಸರ್, ಅಲ್ಲಿ ಲೆಫ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಸೇರಿಸ್ತಾರಂತೆ, ಯಾರಂತೂ ಗೊತ್ತಿಲ್ಲ ನನಗೆ. ಅವರು ನಿಮ್ದು ಫೋಟೋನ ಪೂಜೆ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿದೆ. ನಾನು ಅದನ್ನ ನಿಮ್ಮ ಫೋಟೋ ನಾನು ನೋಡಿದ್ದೀನಿ, ಹೂನಾರ ಹಾಕಿ ಪೂಜೆ ಮಾಡಿ. ಆ ಫೋಟೋ ಇಟ್ಕೊಳಕ್ಕಾಗಿಲ್ಲ ನಾನು. 5 ಮಂತ್ಸ್ ಆಯ್ತು ನಾನು ಅಲ್ಲಿ ಹೋಗಿ. ದೇವ್ರ ಚಿಕ್ಕನಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಆರ್ಚ್ ಹತ್ರ ಹಾಕಿದ್ದಾರೆ ಫೋಟೋ, ತಮ್ಮದು ಫೋಟೋ ಹಾಕಿದ್ದಾರೆ, ದೇವ್ರ ಫೋಟೋ ಹಾಕಿದ್ದಾರೆ, ಹೂನಾರ ಹಾಕಿದ್ದಾರೆ. ಅದು ನೋಡಿದೆ ನಾನು, ಅವತ್ತೇ ನನಗೆ ಅದು ಫಿಕ್ಸ್ ಆಯ್ತು ನನಗೆ. ಅದು ಇಲ್ಲಿ ಇದ್ಬಿಡಜ್ಜಿ ಆರಾಮಾಗಿ, ನೀನ್ ಇರೋ ಗಂಟೆನೂ ಇಲ್ಲಿ ಆರಾಮಾಗಿರ್ಬೋದು. ಆಯ್ತು ಸರಿನಾ? ಆಯ್ತು, ಖುಷಿಯಾಗಿರೋ. ಖುಷಿಯಾಗಿರ್ತೀನಿ. ಅಲ್ಲವಾ? ಏನು ಇಲ್ಲ, ಕಟ್ಟಿಸ್ಬೇಕೀಗ. ಬೇಡಿ, ನನಗೇನು ಬೇಡ, ಅಲ್ಲೂ ಬೇಡ, ಏನು ಬೇಡ. ಸದ್ಯ ದೇವರು ಬೇಗ ಒಳ್ಳೆ ಸಾವು ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಡ. ಏನೋ ಒಳ್ಳೆ ಸಾವು ಜಾಗ ತೋರ್ಸವ್ನೆ ದೇವರು, ಬೇಗ ಒಳ್ಳೆ ಸಾವು. ನಾನು ಅದೊಂದೇ ಕೇಳುದು. ಮಾತಾಡ್ಬಾರ್ದು. 100 ವರ್ಷ ಚೆನ್ನಾಗಿರ್ಬೇಕು ನೀವು, ಸರಿನಾ? ನೀವಂದ್ರೆ ಆಲ್ದ ಮರ ಇದ್ದಂಗೆ ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ಬೇಕು. ನಮ್ಮಂತವ್ರು ಸುಮಾರು ಜನ ಅವರು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಆಯ್ತು ಸ್ವಾಮಿ. ಯಾವ ಪರವಾಗಿಲ್ಲ, ನಮ್ಮ ಡ್ಯೂಟಿನೇ ಅದು. ನಾವು ಯಾರು ಕರೆದ್ರು ಹೋಗ್ತಾ ಇರ್ತೀವಿ. ಚೆನ್ನಾಗಿದ್ರೆ ಸಾಕು. ಶ್ರೀಲಕ್ಷ್ಮಿ ಅವ್ರ ಮನೆಯವ್ರು ಬಂದ್ರೆ ಹೇಳ್ರಿ, ಹೋಗಿ ಒಂದಿನ ನೋಡ್ಕೊಂಡು ಬನ್ನಿ ಅಂತ. ಅವರು ಅನ್ನ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ವಾ? ಇದು ಒಂದೇ ಎರಡವ, ಏನು ತೊಂದರೆ ಇಲ್ಲ. ತುಂಬಾ ತೊಂದರೆ ಆಗದೆ ಇಲ್ಲ ಕಣವ, ಎಲ್ಲ ಏನು ಯೋಚನೆ ಮಾಡೋಣ. ಭಗವಂತ ಇದನ್ನ ಎತ್ಕೊಂಡು ಆರಾಮಾಗಿ ಇರೋದು.